ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು, ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು. ಮಕ್ಕಳು ಸಂಜೆ ಆದರೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಿರ್ತಾರೆ. ಅಂಥ ಟೈಮ್ನಲ್ಲಿ ಚಾಕ್ಲೇಟು, ಚಿಪ್ಸು ಅಂತ ಹಾಳು ಮುಳು ಕೊಡೋ ಬದಲು ಈ ಥರ ಆರೋಗ್ಯಕರವಾಗಿರುವಂಥ ಉಂಡೆ ಮಾಡಿಕೊಟ್ರೆ ಅವ್ರಿಗೂ ಕೂಡ ಒಳ್ಳೆಯದು. ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ. ಕ್ಲಾಸಿಗೆ ಮುಂಚೆ ಒಂದು ಉಂಡೆ ತಿನ್ಕೊಂಡು ಹೋದರೆ ಕ್ಲಾಸ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 1.5 hours ಆಗಿರುತ್ತೆ. ಆದರೆ ಏನು ಹೊಟ್ಟೆ ಹಸಿವಾಗಿರೋಲ್ಲ, ಟಯರ್ಡ್ನೆಸ್ ಇರೋದಿಲ್ಲ. ಸೊ ಒಳ್ಳೆ ಫಿಲ್ಲಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ಫಸ್ಟು ನಾನು ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜನ ಪ್ಯಾನ್ಗೆ ಹಾಕಿ ಹುರ್ಕೋತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದು ಸಿಪ್ಪೆ ಬಿಡ್ತಾ ಬರುತ್ತೆ, ಹಾಗೆ ಚಟಪಟ ಅನ್ನುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಆಯಿತು. ಆಮೇಲೆ ಇದನ್ನು ಪ್ಲೇಟ್ಗೆ ಹಾಕಿ ಆರಕ್ಕಿಟ್ಬಿಟ್ಟು ಇದು ಆರಿದ ಮೇಲೆ ಸಿಪ್ಪೆ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ರೋಸ್ಟೆಡ್ ಪೀನಟ್ಸೇ ಸಿಗುತ್ತೆ ಆನ್ಲೈನಲ್ಲಿ, ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಂಗಡಿಗಳಲ್ಲಿ. ನೀವು ಅದನ್ನೇ ತೊಗೊಂಡ್ರೆ ಈ ಸ್ಟೆಪ್ಸನ್ನು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಒಂದು ಬಟ್ಲಷ್ಟು ಪಂಪ್ಕಿನ್ ಸೀಡ್ಸ್ನ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಅದು ಆರಿದ್ಮೇಲೆ ಮಿಕ್ಸರ್ ಜಾರ್ಗೆ ಅದನ್ನು ಹಾಗೆ ಕಡಲೆಕಾಯಿ ಬೀಜನ ಹಾಕಿಬಿಟ್ಟು ಪುಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಂದು ಮಿಕ್ಸರ್ ಜಾರ್ ಸ್ವಲ್ಪ ಚಿಕ್ಕದು, ಹಾಗಾಗಿ ನಾನು ಪುಡಿ ಮಾಡಿ ಪ್ಲೇಟ್ಗೆ ಹಾಕಿ ಅದಕ್ಕೇ 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ, ಪುಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಯಾವ ಬಟ್ಲಲ್ಲಿ ಕಡಲೆಕಾಯಿ ಬೀಜ ಅಳತೆ ಮಾಡಿಕೊಂಡು ಅದೇ ಬಟ್ಲಲ್ಲೇ ಎಲ್ಲನೂ ಅಳತೆ ಮಾಡಿ ಹಾಕ್ಕೊಂಡಿರೋದು. ನೀವು ದೊಡ್ಡ ಮಿಕ್ಸರ್ ಜಾರಲ್ಲಿ ಮಾಡಿಕೊಂಡ್ರೆ ಈ ಎರಡನ್ನೂ ಪುಡಿ ಮಾಡಿದ್ಮೇಲೆ ಅದಕ್ಕೇ ಬೆಲ್ಲ ಹಾಕಿ ಒಂದು ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಅದರಲ್ಲೇ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬಾದಾಮಿ, ಗೋಡಂಬಿ, ಪಿಸ್ತಾನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಇದನ್ನು ಹುರ್ಕೊಂಡ್ರೆ ಆಯಿತು. ಆಮೇಲೆ ಇದು ಆರಿದ್ಮೇಲೆ ಇದನ್ನು ಚಾಪರ್ಗೆ ಹಾಕ್ಕೊಂಡು ನಾನು ಚಾಪ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ. ಮಿಕ್ಸರ್ ಜಾರಲ್ಲೂ ಹಾಕ್ಕೊಂಡ್ರೆ ತುಂಬ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅಂತ ಅನಿಸ್ತು. ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನೀವು ಕೈನಲ್ಲೇ ಚಾಕುನಲ್ಲೇ ಕಟ್ ಕೂಡ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಪುಡಿ ಬೆಲ್ಲನ ಡೈರೆಕ್ಟಾಗಿ ಹಾಗೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 1/4 ಕಪ್ಪಷ್ಟು ತುಪ್ಪನ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಕರ್ಗಿರೋ ತುಪ್ಪನೇ ಹಾಕಬೇಕು, ಗಟ್ಟಿ ತುಪ್ಪ ಹಾಕಕ್ಕೆ ಹೋಗಬೇಡಿ. ಹಾಗೆ ಬೇಕಿದ್ದರೆ ಏಲಕ್ಕಿ ಪುಡಿ ಕೂಡ ನೀವು ಹಾಕೋಬೋದು ಮೇಲ್ಗಡೆ. ನಾನೇನು ಹಾಕಿಲ್ಲ ಇವತ್ತು. ಸೊ ತುಪ್ಪ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಉಂಡೆ ಬರುತ್ತೆ ಕಟ್ಟೋದಕ್ಕೆ. ಈ ಥರ ಉಂಡೆ ಕಟ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಕೆಡೋದಿಲ್ಲ. ಆ್ಯಂಡ್ ನಾನು ಮಾಡಿರೋ ಅಳತೆಗೆ ಒಂದು 18ರಿಂದ 19 ಉಂಡೆ ಆಗುತ್ತೆ. ಪಂಪ್ಕಿನ್ ಸೀಡ್ಸ್ನಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಇಮ್ಯುನಿಟಿಗೆ ಕೂಡ ಒಳ್ಳೆಯದು. ಹಾಗೆಯೇ ಜಿಂಕು, ಮೆಗ್ನೀಷಿಯಮ್ ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ ಸಿಗುತ್ತೆ. ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ, ಸಕ್ಕರೆ ಯಾವುದೇ ಆದರೂ ಶುಗರೇ. ಹಾಗಾಗಿ ದಿನಕ್ಕೆ 1 ಉಂಡೆ ತಿಂದರೆ ಸಾಕು. ತುಂಬ ಕ್ಯಾಲೋರಿ ಡೆನ್ಸ್ ಸ್ನ್ಯಾಕ್ ಅಂತ ಹೇಳ್ಬೋದು. ಹಾಗಾಗಿ 1 ಉಂಡೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತಿನ್ನುವಂತಹ ಉಂಡೆ. ನಿಮ್ಮ ಮಕ್ಕಳು ನೆಕ್ಸ್ಟ್ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಈ ಥರ ಮಾಡಿಕೊಡಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ.